ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾಣೋ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 89ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಹ ಬೆಂಕಿ ಟೆಕ್ ನ್ಯೂಸ್ ಅದಾವೆ. ಸೊ ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಂಚೆ ಮಾತ್ರ ಒಂದು ಟೆಕ್ ಟಿಪ್ ಜೊತೆ ಅಂತಂದ್ರೆ ಇದೇನಂತಂದ್ರೆ ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಟೆಕ್ ಟಿಪ್ ಏನು ಬರೆಯೋದು ಟೆಕ್ ಟಿಪ್ ಅಂತಂದ್ರೆ, ನಿಮ್ಗೆ ಏನಾದರೂ ಒಂದು ಕಂಪ್ನಿಲಿ ಅಥವಾ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ಹೊರಗಡೆ ಒಂದು ಕಂಪ್ನಿಲಿ ಅಥವಾ ಯಾವುದೇ ರೀತಿಯಲ್ಲಿ ಪ್ರಾಡಕ್ಟ್ನಲ್ಲಿ ನಿಮ್ಗೆ ಏನಾದರೂ ಮೋಸ ಹೋದ್ರೆ, ಸೊ ನೀವು ಆ ಕ್ಷಣದಾಗ ಏನು ಮಾಡ್ಬೇಕಂತಂದ್ರೆ, ಹಬ್ಬ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ತೀರಾ, ಅದ್ರ ಹತ್ರ ಬಂದ್ಬಿಟ್ಟು ಒಂದು ಕೋರ್ಟಿಗೆ ಹೋಗ್ತೀರಾ. ಅದಕ್ಕಿಂತ ಮುಂಚೆ ನೀವೇನಂತಂದ್ರೆ ಒಂದು ವರ್ಕ್ ಮಾಡ್ಬೇಕಾಗತ್ತೆ. ಒಂದು ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತ ಗೌರ್ಮೆಂಟು, ಆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಂತ ನಿಮ್ಮ ಪ್ರಾಬ್ಲಮ್ಸ್ ನೀವು ಪ್ಲೇಸ್ ಮಾಡ್ಬೇಕಾಗತ್ತೆ. ಅಂದರೆ ಟೆಕ್ಸ್ಟ್ ರೂಪದಲ್ಲಿ ಬರೆದು ಒಂದು ಕೆಲವೊಂದು ನೀವು ಅದೇನಂತಾರಲ್ವಾ ಡಾಕ್ಯುಮೆಂಟ್ಸ್ ನೀವೇನೋ ಅಪ್ಲೋಡ್ ಮಾಡ್ಬೇಕತ್ತ. ಅಪ್ಲೋಡ್ ಮಾಡಿ ಏನಂತಂದರೆ ನಿಮ್ಮ ಹತ್ರ ಏನೋ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವೆ, ಯಾವ್ದ್ರ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಆಯಿತು ಅವ್ರನ್ನೆಲ್ಲ ಡಾಕ್ಯುಮೆಂಟ್ಸ್ ಏನಂದರೆ ಅಪ್ಲೋಡ್ ಮಾಡಿಬಿಟ್ರೆ ಆಯಿತು. ಮಿನಿಮಮ್ ನೋಡು 3-4 ಡೇಸಲ್ಲಿ ಏನಂತ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ಓಕೆನಾ? ಸೊ ನೀವು ಒಂದ್ಸರಿ ಈ ಅಫಿಷಿಯಲ್ ವೆಬ್ಸೈಟ್ ಅಂತಂದರೆ ಇದು ವಿಸಿಟ್ ಆಗಿ ಎಲ್ಲ ಗೊತ್ತಾಗುತ್ತೆ. ಸೊ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಅಫಿಷಿಯಲ್ ವೆಬ್ಸೈಟ್, ಒಂದ್ಸರಿ ಟ್ರೈ ಮಾಡಿ. ಓಕೆನಾ? ಮರಿಬೇಡಿ. ಇದು ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್ ವೆಬ್ಸೈಟ್. ಇವಾಗ ಪೊಲೀಸು ಕೋರ್ಟ್ ಏನು ಮಾಡ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್ ಅದೇನಾ ಗೌರ್ಮೆಂಟ್ ಅಲ್ವಾ, ಸೊ ಅದೇ ಮಾಡುತ್ತೆ ಅಂತಂದರೆ ಆನ್ಲೈನಲ್ಲಿ ಅಂತಾರೆ ಬೇಗ ರೀಚ್ ಆಗುತ್ತೆ ಮೇನ್ ಅಧಿಕಾರಿಗಳಿಗೆಲ್ಲ. ಸೊ ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಇದಿರ್ತದೆ. ಓಕೆನಾ? ಒಂದು ಇದಂತಾರಲ್ವ ಒಂದು ಗ್ರೂಪ್ ಇರುತ್ತೆ, ಅವ್ಗಳನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ. ಇವುಗಳಿಗೆಲ್ಲ ನಿಮಗೆ ಅಂತಂದರೆ ರಿಸಾಲ್ವ್ ಮಾಡಿ ಕೊಡ್ತಾರೆ. ಒಂದ್ಸರಿ ಟ್ರೈ ಮಾಡಿ ವೆಬ್ಸೈಟಲ್ಲಿ ಹೋಗಿ. ಸೊ ಇದು ಬಂದ್ಬಿಟ್ಟು ಟೆಕ್ ಟಿಪ್ಪು. ಸೊ ಇನ್ನಾಗಿರಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಾಗಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ BGMI ಕಡೆಯಿಂದ BGM ಇವತ್ತು ಮುಂಜಾನೆ 10 ಗಂಟೆಗೆ ಏನಂತ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇತ್ತು. ಭಾಳಷ್ಟು ಏನಂತಂದರೆ ಡೌನ್ಲೋಡ್ ಮಾಡೋದಕ್ಕೆ ಎಲ್ಲ ರೆಡಿ ಆಗಿಬಿಟ್ಟಾರೆ, ಎಲ್ಲ ಲಿಂಕ್ ಎಲ್ಲರಿಗೂ ಕಳಿಸ್ಬಿಟ್ಟಾರೆ, ಶೇರ್ ಮಾಡಿಬಿಟ್ರೆ. ಟ್ವಿಟರ್ನಲ್ಲಂತೂ ನೋಡೋಂಗೆ ಇಲ್ಲ, ಎಲ್ಲರೂ ಲಿಂಕ್ಗಳು ಹಾಕ್ಬಿಟ್ರೆ BGMI ಅವೈಲೇಬಲ್ ಇನ್ ಪ್ಲೇಸ್ಟೋರ್ ಅಂತ ಎಲ್ಲ ಹಾಕ್ಬಿಟ್ಟವ್ರೆ. ಸೊ ನಾನೇನೋ ಬಿಡಪ್ಪ ಅವೈಲೇಬಲ್ ಆಯ್ತು ಅಂತ ಓಪನ್ ಮಾಡಿ ನೋಡಿದ್ನು. ಸೊ ಅಷ್ಟೊತ್ತಿಯಲ್ಲಿ ಏನಂತಂದರೆ ಮಿನಿಮಮ್ ಎಷ್ಟು 10 ಗಂಟೆಗೆ ಸಮಥಿಂಗ್ ಬಿಟ್ಟವ್ರೆ. ನನಗೆ ಐ ಥಿಂಕ್ 10:30ಕ್ಕೆ ನಾನು ಜಸ್ಟ್ ಅದನ್ನು ಓಪನ್ ಮಾಡೀನಿ ಪ್ಲೇಸ್ಟೋರ್. ಅದ್ರಾಗ ಇಲ್ಲೇ ಇಲ್ಲ, ಅವಲೇ ಬ್ಲಾಕ್ ಮಾಡಿದ್ದಂಗೆ ಅದಾರ ವೆಬ್ಸೈಟ್. ಅದು ಎರರ್ ಬರ್ತೈತೆ, ಡಿಲೀಟ್ ಮಾಡಿದ್ದಂಗೆ ಅದಾರ. ಸೊ ಅದು ಮತ್ತೆ ಏನು ಇನ್ನು ನನ್ನ ಪ್ರಕಾರ ಏನಂತಂದ್ರೆ ಇವು ಟೆಸ್ಟ್ ಮಾಡೋಕ್ಕೇನೋ ಮಾಡಿದಾರ ಅಂತ. ಅಂದರೆ ಎಷ್ಟು ಜನ ಕಾಯ್ತಿದ್ದಾರೆ ನಮ್ಮ ಲೆಕ್ಕದಲ್ಲಿ ಟೆಸ್ಟ್ ಮಾಡೋದಕ್ಕೇನೋ ಮಾಡಿದಾರೇನೋ. ಆಲ್ಮೋಸ್ಟ್ ಯಾವಾಗ ಲಾಂಚ್ ಆಯಿತು, ಓಕೆನಾ, ಯಾವಾಗ ಬಂತು ಪ್ಲೇಸ್ಟೋರಲ್ಲಿ ಅವಾಗ ಭಾಳಷ್ಟು ಜನ ಡೌನ್ಲೋಡ್ ಮಾಡ್ಕೊಂಬಿಟ್ಟಾರೆ, ಇನ್ಸ್ಟಾಲ್ ಮಾಡೋದೆಲ್ಲ ಆಗ್ಬಿಟ್ರೆ. ಮಿನಿಮಮ್ ಬಂದ್ಬಿಟ್ಟು 735 ಸೈಜ್ ಏನಂತ MB ಇತ್ತಂತೆ. ಅದೊಂದು ಸಹ ಏನಂತಂದರೆ ಡೌನ್ಲೋಡ್ ಮಾಡ್ಕೊಂಡ್ರೆ ಬಟ್ ಅಂತ ಪ್ರೆಸೆಂಟ್ ವರ್ಕ್ ಆಗ್ತಿಲ್ಲ ಅಂತ. ಓಕೆನಾ? ಅವರು ಸಹ ಮೆನ್ಷನ್ ಮಾಡಿದ್ರು ನ್ಯೂಸ್ನಲ್ಲಿ, ಬಟ್ ಯಾವುದೇ ರೀತಿಯಲ್ಲಿ ವರ್ಕ್ ಆಗಲ್ಲ ಅಂತ. ಸೊ ಕೆಲವೊಂದು ಎರರ್ಸ್ ಇದಾವಂತ, ಎರರ್ಸ್ನೆಲ್ಲ ಫಿಕ್ಸ್ ಮಾಡಿವ್ರೆ ಅಂತ ನಿಮ್ಮ ಕಣ್ಮುಂದೆ ತಾಂಬರ್ತೀವಿ ಅಂತ ಹೇಳ್ತಾರೆ. ಜಸ್ಟ್ ಏನಂದರೆ ಟೆಸ್ಟ್ ಮಾಡಿದ್ದಾರೆ. ಓಕೆನಾ? ಜನಗಳು ಜಸ್ಟ್ ಅಂತ ಬಿಟ್ಟವ್ರೆ, ಆಮೇಲೆ ಗೊತ್ತಾಗುತ್ತೆ. ನಾನು ಸಹ ಆ ಲಿಂಕ್ ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡಿದ್ದೆ, ಬಟ್ ಅದು ಎರರ್ ಬಂತದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಸೊ ಕೊಡ್ತಾರೆ, ಇನ್ನೊಂದು ಕೆಲವು ದಿನದಲ್ಲಿ ಬರ್ತವೆ, ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ. ಸೊ ಇದು ಬಂದ್ಬಿಟ್ಟು ನಮಗೆ BGMI ಕಡೆ. ಇಲ್ಲಿ ಸರಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಕಡೆ OnePlus 8 Pro ಈ ಮೊಬೈಲ್ ಬಂದ್ಬಿಟ್ಟೆ ಅಂತಂದರೆ ಬ್ಲಾಸ್ಟ್ ಆಗೈತೆ. ಓಕೆನಾ? ನೀವು ನೋಡ್ಕೋಬೋದು, ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು ಅಂತ. ಪಾಪ ಪಕ್ಕದಲ್ಲಿ ಏನೋ ಮೊಬೈಲು ಇಟ್ಕೊಂಡಿದ್ದ ತಕ್ಷಣ ಒಂದು ಅಡಿ ದೂರದಲ್ಲಿ ಇತ್ತಂತೆ. ಸೊ ಪುಣ್ಯ ಯಾವುದೇ ರೀತಿಯಲ್ಲಿ ಇಶ್ಯೂ ಆಗಿಲ್ಲ. ಬೆಡ್ಶೀಟ್ ಏನು ಸುಟ್ಟೋಯ್ತು, ಹೋಗ್ಲಿ ಬಿಡ್ರಿ, ಮನುಷ್ಯನಿಗೆ ಏನಾಗಿಲ್ಲ. ಸೊ ಇದಕ್ಕಿದ್ದಂಗೆ ಅದೇನಂತ ಮದರ್ ಬೋರ್ಡ್ ಇಶ್ಯೂ ಆಗಿ ಬ್ಯಾಟ್ರಿಗೆ ಮದರ್ ಬೋರ್ಡಿಗೆ ಓವರ್ ಪ್ರೆಷರ್ ಆಗಿ ಮದರ್ ಬೋರ್ಡ್ಗೆ ಪ್ರೆಷರ್ ಆಗಿದ್ದಂಗೆ ಐತೆ. ಸೊ ಇದಕ್ಕಿದ್ದಂಗೆ ಏನಂತ ಬ್ಲಾಸ್ಟ್ ಆಗೈತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಬ್ಯಾಡ್ ನ್ಯೂಸ್ ಹುಷಾರಾಗಿರೋ ಬ್ರದರ್, ಪಕ್ಕದ ಇಟ್ಕೊಂಡೆ ಮರಿಬೇಡ್ರಿ. ಸೊ ನಮಗೆ ಪಕ್ಕದ ಇಟ್ಕೊಂಡು ನಾವು ಏನೋ ಮಲಿಕೊಂಡ್ರೆ ನಮಗೆ ಅವೆಲ್ಲ ತಲೆನೋವು ಮತ್ತೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ಸ್ವಲ್ಪ ಹುಷಾರು. ಏನಂತ ಡಿಸ್ಟೆನ್ಸ್ ಇರಲಿ, ಒಂದು ಅಡಿ ಹಂಗೆ ಡಿಸ್ಟೆನ್ಸ್ ಇದ್ದರೆ ಭಾಳ ಒಳ್ಳೆಯದು. ಮೊಬೈಲು ಬ್ಲಾಸ್ಟ್ ಆದರೆ ನಿಮ್ಗೆ ಏನೋ ಪ್ರಾಬ್ಲಮ್ಸ್ ಇರೋಲ್ಲ. ಓಕೆನಾ? ಅದು ನೋಡಬೇಕು, ಬ್ಯಾಕ್ ಪೋಲ್ಸ್ ಯಾವ ಲೆವೆಲಿಗೆ ಸುಟ್ಟಾಯ್ತು ನೀವೇ ನೋಡಿರಿ ಬೇಕಾದ್ರೆ ವಿಡಿಯೋ. ಸೊ ಸ್ವಲ್ಪ ಹುಷಾರು. ಇದು OnePlus 8 Pro ಈ ಮೊಬೈಲ್ ನೇಮ್ ಬಂದ್ಬಿಟ್ಟು. ಓಕೆ, ನಾವು ಸ್ವಲ್ಪ ಹುಷಾರಾಗಿರಿ. ಮೊಬೈಲ್ ಯೂಸ್ ಮಾಡೋರೆಲ್ಲರೂ ಒಂದು ಅಡಿ ದೂರ ಇಟ್ಕೊಳ್ರಿ ಮೊಬೈಲ್ನ ಮಲಿಕೊಳ್ಳೋ ಟೈಮ್ನಲ್ಲಿ. ಹಾಗೆ ಬಂದ್ಬಿಟ್ಟು ಸ್ವಲ್ಪ ಅಂದರೆ ವೆದರ್ ಯಾವಾಗಲೂ ಹೀಟ್ ಇರ್ತಾವೆ, ವೆದರ್ ಹೀಟ್ ಇರೋ ಟೈಮ್ನಲ್ಲಿ ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡಿ ಹೆವಿಯಾಗಿ. ಹಾಗೆ ಬಂದ್ಬಿಟ್ಟು ಚಾರ್ಜಿಂಗ್ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಯೂಸ್ ಮಾಡೋಕೆ ಹೋಗ್ಬೇಡಿ, ಹುಷಾರು, ಇಲ್ಲಾಂದ್ರೆ ಮತ್ತೆ ಬ್ಲಾಸ್ಟ್ ಆಗೋದಂತ ಕನ್ಫರ್ಮ್. ಸೊ ಇದು ಬಂದ್ಬಿಟ್ಟು ನಮಗೆ OnePlus ರಿಲೇಟೆಡ್. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ರಿ, ಝೊಮ್ಯಾಟೊ ಕಡೆಯಿಂದ ಝೊಮ್ಯಾಟೊದವ್ರು ಏನಂತ ಒಂದು ಟ್ವೀಟ್ ಮಾಡೋರು. ಏನಂತ ಅಂತಂದರೆ, ಸೊ ಇವಾಗ 2,000 ರೂಪಾಯಿ ನೋಡಿ ಬ್ಯಾನ್ ಆಗೈತೆ, ನಮಗೆ ಗೊತ್ತೈತೆ. ಪ್ರೆಸೆಂಟೇಜ್ನ ಟೈಮಿಂಗ್ ಕೊಟ್ಟವ್ರೆ. ಸೊ ಅಷ್ಟೊತ್ತಿಗೆ ನಡೆಯುತ್ತೆ, ಆಮೇಲೆ ಏನಂತಂದರೆ ಮತ್ತೆ ನಡೆಯಲ್ಲ. ಓಕೆನಾ? ಸೆಪ್ಟೆಂಬರ್ ಎಂಡಿಂಗ್ವರೆಗೆಲ್ಲ ಕೊಟ್ಟವ್ರೆ ಟೈಮು. ಅಷ್ಟೊತ್ತಿಗೆ ಏನಂತಂದರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ನಿಮ್ಮ ಹತ್ರ ಎಷ್ಟು 2,000 ರೂಪಾಯಿ ನೋಟ್ ಅಷ್ಟು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಅದಕ್ಕಾಗಿ ಏನಂತಂದರೆ ಇವಾಗ ಪ್ರತಿಯೊಬ್ಬರು ಆರ್ಡರ್ಸ್ ಮಾಡ್ತಾರಲ್ಲ ಝೊಮ್ಯಾಟೊದಲ್ಲಿ, ಅವ್ರು ಆರ್ಡರ್ಸ್ ಮಾಡೋರೆಲ್ಲರೂ ಬಂದ್ಬಿಟ್ಟು 2,000 ರೂಪಾಯಿ ಕೊಡ್ತಿದಾರಂತೆ. 2,000 ರೂಪಾಯಿ ನೋಟ್ ಕೊಟ್ಟು ಇದು ಮಾಡ್ತಾನೆ ಕ್ಯಾಶ್ ಆನ್ ಡೆಲಿವರಿದಲ್ಲಿ. ಓಕೆನಾ? ಎಕ್ಸ್ಚೇಂಜ್ ಮಾಡ್ತಾರೆ, ಬರೀ 2,000 ರೂಪಾಯಿ ನೋಟೇ ಕೊಡ್ತಾರಂತೆ 72% ಜನ. ಸೊ ದೊಡ್ಡ ಲೆಕ್ಕ ಮತ್ತೆ ಅಷ್ಟೇ. ಮತ್ತೆ
ಎಕ್ಸ್ಚೇಂಜ್ ಮಾಡೋದೇ ಮತ್ತು 2,000 ರೂಪಾಯಿ ನೋಟ್ ಹೆಂಗೋ ಒಂದು ಹೋಗೋ ಕಾಲ ಬಂದಾಯ್ತಾ, ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ನಮಗೆ ನಾಳೆ ಮುಂಜಾನೆ ಇವಾಗ ಏನು ಹಳೆ ನೋಟುಗಳಿದ್ರು ಸಹ ವೇಸ್ಟ್ ಇವಾಗ ಆ ಲೆವೆಲಲ್ಲಿ. ಸೊ ಆ ರೀತಿಲಿ ಒಂದು ಒಳ್ಳೆ ಫನ್ನಿ ನ್ಯೂಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಇದು ಬಂದ್ಬಿಟ್ಟು ಝೊಮ್ಯಾಟೊ ಕಡೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ, ನೀವೇನಾದರೂ ಡೈರಿ ಮಿಲ್ಕ್ ಲವರ್ ಆಗಿದ್ರೆ, ಓಕೆನಾ, ಯಾವುದೊಂದು ಚಾಕ್ಲೇಟ್ ಬಾರ್ ಲವರ್ ಆಗಿದ್ರೆ, ಸೊ ಚಾಕ್ಲೇಟ್ ಭಾಳ ಇಷ್ಟಪಡ್ತಿರ್ತಾರೆ ನೀವು. ಸೊ ನಿಮಗೆ ಬಂದ್ಬಿಟ್ಟು ಈ ವಿಡಿಯೋ ಒಂದು ಫೋಟೋ ನೋಡ್ಕೋಬೋದು. ಸೊ ಇತ್ತೀಚೆಗೆ ಬಂದ್ಬಿಟ್ಟು ವಿಡಿಯೋ ಮಾತ್ರ ಭಾಳಷ್ಟು ವೈರಲ್ ಆಗ್ಬಿಟ್ಟೈತೆ. ಓಕೆನಾ. ಒಬ್ಬ ಹುಡುಗಿ ಬಂದ್ಬಿಟ್ಟು ಏನಂತಂದ್ರೆ ಅದನ್ನ ಚಾಕ್ಲೇಟ್ ತಿಂತಾ ಇದ್ದಂತೆ, ಅದಕ್ಕೆ ಅರ್ಧ ತಿಂದಮೇಲೆ ಗೊತ್ತಾಯ್ತೆ ಅದರಲ್ಲಿ ಹುಳಗಳಿದಾವಂತ. ಸೊ ಇದ್ದಕ್ಕಿದ್ದಂಗೆ ನೋಡಿ ಅದನ್ನೆಲ್ಲ ಕಿತ್ತು ಹೊಸ್ಬಿಟ್ಟಾಳೆ. ಓಕೆ, ನಾವು ನೋಡ್ಕೋಬೋದು ಫೋಟೋ ಯಾವ ಥರ ಇದೆ ಅಂದ್ರೆ, ಒಳಗೆ ಚಿಕ್ಕ ಚಿಕ್ಕ ಹುಳಗಳಿದಾವೆ. ಸೊ ನೀವು ಇದೊಂದೇ ಮಾತ್ರ ಅಲ್ಲ, ನೀವು ಯೂಟ್ಯೂಬ್ನಲ್ಲಿ ಹೋಗಿ ಹೊಡೆದ್ಬಿಟ್ರೆ ಸಾಕು, ಬರೀ ಅವೇ ಬರೋದು. ನೀವು ಇನ್ನೂ ಗೂಗಲಾಗಿ ಹೊಡೆದ್ಬಿಟ್ರೆ ಆಯಿತು, ಬರೀ ಅದು ಡೈರಿ ಮಿಲ್ಕಲ್ಲಿ ಬಂದಿರೋ ಹುಳಗಳು ಅದು ಇದು ಎಲ್ಲ ಅವೇ. ನೀವು ಭಾಳಷ್ಟು ಅಂತ ಡೈರಿ ಮಿಲ್ಕ್ ಯಾವ ಥರ ತಯಾರು ಮಾಡ್ತಾರೆ ಅಂದರೆ, ಯಾವ ಥರ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರೆ ಅಂಬೋದು ನೀವು ಸಹ ವೀಡಿಯೋಸ್ ನೋಡ್ಬಿಟ್ರೆ ಆಯಿತು. ಡೈರಿ ಮಿಲ್ಕ್ ನಿಜವಾಗ್ಲೂ ತಿಂಬಲ್ಲಿ ನೀವು ಆ ಲೆವೆಲಲ್ಲಿ ಇರ್ತವೆ. ಸೊ ಆ ಲೆವೆಲಲ್ಲಿ ತಯಾರು ಮಾಡ್ತಿರ್ತಾರೆ. ಸ್ವಲ್ಪ ಹುಷಾರಿ, ಡೈರಿ ಮಿಲ್ಕ್ ನೀವೇನಾದ್ರು ಇಷ್ಟಪಡ್ತೀರಾ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಹುಡುಗಿಯರಪ್ಪ, ಏನು ನೀವು ಹೆವಿ ತಿಂತಿರ್ತೀರಿ ಡೈರಿ ಮಿಲ್ಕ್ ಅಂದರೆ, ಇದು ಮಾಡ್ತಿರ್ತೀರಿ. ಸೊ ಒಂದ್ಸಲ ನೋಡಿ ಈ ಫೋಟೋಸ್, ಒಳಗಡೆ ಹುಳಗಳು ಇರ್ತವೆ, ತಿಂದ್ಮೇಲೆ ಮತ್ತೆ ಹೊಟ್ಟೆ ಗಿಟ್ಟಾಗಿ ಬೆಳೆದ್ಬಿಟ್ಟು ಹುಳಗಳು. ಸ್ವಲ್ಪ ಹುಷಾರು, ಡೈರಿ ಮಿಲ್ಕ್ ತಿನ್ಬೇಕಾದ್ರೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ, ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಛತ್ತೀಸ್ಗಢನಲ್ಲಿ ನಡೆದೈತೆ. ಓಕೆ, ಒಬ್ಬ ಹುಡುಗ ನೇಮ್ ಬಂದ್ಬಿಟ್ಟು ಅಂತಂದರೆ, ಅವನ ನೇಮ್ ಬಂದ್ಬಿಟ್ಟು ಉದಿತ್ ಬಾಯ್ ಅಂತ. ಓಕೆನಾ. ಏಜ್ ಬಂದ್ಬಿಟ್ಟು 24 ಇಯರ್ಸ್ ಇದಾವೆ, ಜಾಸ್ತಿ ಏನಿಲ್ಲ. ಹಾಗೆ ಬಂದ್ಬಿಟ್ಟು ಯಪ್ಪ ಕುಡಿಯೋ ಚಟಕ್ಕೆ ಹಾಗೆ ಬಂದ್ಬಿಟ್ಟು ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಂತೆ. ಓಕೆನಾ. ಅವರಪ್ಪನೇ ಏನಂತ ನೈಟ್ ಟೈಮಲ್ಲಿ ದುಡ್ಡು ಕುಡಿಯೋದಕ್ಕೆ ಕೇಳಿದಾನ. ಅವರಪ್ಪ ಇಲ್ಲ ಅಂತ ಹೇಳಿದಂತೆ. ಓಕೆನಾ. ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳಿದಾನಂತೆ. ಹಂಗೆ ಹೇಳಿದಕ್ಕೆ ಏನಂತಂದರೆ, ಅವರಪ್ಪನ ಹುಡುಗ ಬಂದ್ಬಿಟ್ಟು ಅವರಪ್ಪನ ಅವರಮ್ಮನ ಹಾಗೆ ಬಂದ್ಬಿಟ್ಟು ಅವ್ರ ಅಜ್ಜಿನ ನೈಟ್ ಟೈಮ್ನಲ್ಲಿ ಏನಂತಂದರೆ ಸುಟ್ಟಾಕಿದಾನಂತೆ. ಓಕೆನಾ. ಕೊಲೆ ಮಾಡಿ ಸುಟ್ಟಾಕಿದಾನಂತೆ. ಸೊ ಎಂತೆಂಥ ಇನ್ಸಿಡೆಂಟ್ ನಡೀತದೆ ನೋಡಿ ವರ್ಲ್ಡ್ನಲ್ಲಿ. ಸೊ ಇದು ಬಂದ್ಬಿಟ್ಟು ಛತ್ತೀಸ್ಗಢ ನಡೆದೈತೆ ಇನ್ಸಿಡೆಂಟು. ಇದು ಬಂದ್ಬಿಟ್ಟು ಭಾಳ ದೊಡ್ಡ ಲೆಕ್ಕ. ಪೇರೆಂಟ್ಸ್ನ ಕೊಲ್ಲೋಷ್ಟು ಆಗಿದ್ದಾರೆ ಅಂದರೆ ಏನು ಮಾತಾಡಬೇಕು. ಕುಡಿಯೋ ಚಟ ಹಂಗೆ ಮಾಡಿಸ್ತದೆ, ಯಾರೇ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಹುಷಾರು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ನಮಗೆ ಅಂತ ಮಹಾರಾಷ್ಟ್ರದಲ್ಲಿ ನಡೆದೈತೆ. ಓಕೆನಾ. ಸೊ ಒಬ್ಬ ಡಾಕ್ಟರ್ ಬಂದ್ಬಿಟ್ರೆ ಅಂತಂದರೆ ಕಸ್ಟಮರ್ ರೀತಿಯಲ್ಲಿ, ಓಕೆ, ಇವಾಗ ಕಸ್ಟಮರ್ ರೀತಿಯಲ್ಲಿ ಹೋಗಿ ಒಂದು ಮಗುನ ಜಸ್ಟ್ ಅದು ಹುಟ್ಟಿ 22 ದಿನ ಆಯ್ತು ಅಷ್ಟೇ, ಜಾಸ್ತಿ ಏನಾಗಿಲ್ಲ, 22 ದಿನ ಆಯ್ತೆ. ಆ ಮಗುನ ಮಾರಕ್ಕೆ ಹೋಗಿದ್ದಾನಂತೆ. ಮಿನಿಮಮ್ ಬಂದ್ಬಿಟ್ಟು 7 ಲಕ್ಷಕ್ಕೆ ಮಾರಾಟ ಮಾಡೋಕ್ಕೆ ಹೋಗಿದ್ದಾನಂತೆ. ಸೊ ಒಬ್ಬ ಡಾಕ್ಟ್ರಾಗಿ 7 ಲಕ್ಷಕ್ಕೆ ಮಾರಾಟ ಮಾಡೋಕ್ಕೆ ಹೋಗಿದ್ದಾನಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ದುಡ್ಡು ಯಾವ ರೀತಿಯಲ್ಲಿ ಮಾಡಿಸುತ್ತೆ ಮನುಷ್ಯನ, ದುಡ್ಡು 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 ದುಡ್ಡು. ಸೊ ಆ ರೀತಿಯಲ್ಲಿ ಒಂದು ಚಿಕ್ಕ ಮಗು 22 ದಿವಸ ಆಯ್ತು ಹುಟ್ಟಿ, ಆ ಮಗುನ ಅಂತಂದರೆ 7 ಲಕ್ಷಕ್ಕೆ ಮಾರಾಟ ಮಾಡೋಕ್ಕೆ ಹೋಗಿದ್ದಾರೆ ಅಂತಂದರೆ ಏನು ಮಾತಾಡಬೇಕು ಇಂಥ ಹೋಟ್ಲಕ್ಕೆ. ಸೊ ದೊಡ್ಡ ಲೆಕ್ಕ. ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಶಾಮಿ ಕಡೆನ ಶಾಮಿ CV3 ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಅಫಿಷಿಯಲ್ ಆಗಿ ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ ಈ ಮಂತ್ 25ನೇ ತಾರೀಕು. ನೋಡ್ಕೋಬೋದು ಯಾವ ಥರದ್ದು ಅಂತ ಮೊಬೈಲು. ಸೊ ನಮಗೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ರೌಂಡ್ ಶೇಪ್ನಲ್ಲಿ ಕ್ಯಾಮ್ರಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಪ್ರೋಸೆಸರ್ ಬಂದ್ಬಿಟ್ಟು MediaTek Dimensity 8200 Ultra ಈ ಚಿಪ್ಸೆಟ್ಟಿಂದ ಬರ್ತೈತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದಾರೆ ಯಾವ ಥರ ಐತೆ ಅಂತ ಮೊಬೈಲು. ಮ್ಯಾಕ್ಸಿಮಮ್ ಸ್ಪೆಸಿಫಿಕೇಶನ್ಸ್ ಏನು ಹೊರಗಡೆ ಬಿಟ್ಟಿಲ್ಲ, ನೋಡ್ಕೋಬೋದು ಡಿಸೈನ್ ಯಾವ ಥರ ಐತೆ ಅಂತ. ಸೊ ಇದು ಬಂದ್ಬಿಟ್ಟು ಅಂದರೆ ಶಾಮಿ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಆನ್ ಟೆಕ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟೈಮ್ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.